ವೆಲ್ಕಮ್ ಬ್ಯಾಕ್ ಲಕ್ಷ್ಮೀಪುತ್ರ ಜಿ ಕೆ ಕ್ಲಾಸಸ್. ನಾನು ಲಕ್ಷ್ಮೀಪುತ್ರ ಜಿ ಕೆ. ಕ್ವಶನ್ ಬುಕ್ಲೆಟ್ ಪೇಪರ್ 1 ಹೌದಾ. ಪೇಪರ್ 1ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಯಾವ ರೀತಿಯಾಗಿ ನಾವು ಈಸಿಯಾಗಿ ಸಾಲ್ವ್ ಮಾಡಬೇಕೆಂಬುದು ನೋಡ್ರಿ. ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಈಸಿ ಮೆಥಡ್ ಹೌದಾ, ಒಂದೇ ನಿಮಿಷದಲ್ಲಿ ಯಾವ ರೀತಿಯಾಗಿ ನಾವು ಫೈಂಡ್ ಔಟ್ ಮಾಡಬೇಕು ಅಂತಕ್ಕಂಥದ್ದು ಆನ್ಸರ್ ನೋಡಿರಿ. ಆ ಫೈಂಡ್ ಔಟ್ ಮಾಡಬೇಕಾದ್ರೆ ನಮಗೇನು ಗೊತ್ತಿರ್ಬೇಕಂದ್ರೆ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಮೇನ್ ಕ್ಲಿಯರ್ ಆಗಿ ಕಾನ್ಸೆಪ್ಟ್ ಗೊತ್ತಿತ್ತು ಅಂತಂದರೆ ಫಾರ್ಮುಲಾ ಹೌದಾ, ಜಸ್ಟಾಗಿ ಏನಪ್ಪ ಅಂದರೆ ಈಸಿಯಾಗಿ ನಾವು ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು. ಆ ಈಸಿ ಮೆಥಡ್ ಯಾವುದಪ್ಪ ಅಂತಂದರೆ ಈಗ ಜಸ್ಟ್ ನಾವು ಮ್ಯಾಥಮೆಟಿಕ್ಸ್ನಲ್ಲಿ 30 ಕ್ವಶನ್ಸನ್ನು ಸಾಲ್ವ್ ಮಾಡಿ ನೋಡೋಣ. ಓಕೆನಾ, ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೇಕಂಬುದು ನೋಡಿರಿ. ಮ್ಯಾಥಮೆಟಿಕ್ಸ್ ಪೇಪರ್ ನೋಡ್ರಿ, ಕ್ವಶನ್ ನಂಬರ್ 91 ನೋಡ್ರಿ ಹೌದಾ. ಇರ್ಯಾಷನಲ್ ನಂಬರ್ ಅಮಂಗ್ ದ ಫಾಲೋವಿಂಗ್ ಈಸ್. ಇರ್ಯಾಷನಲ್ ನಂಬರ್ ಅಂತಂದರೆ ಏನಿಲ್ಲ, ಸಿಂಪಲಾಗಿ ಏನಪ್ಪ ಅಂತಂದರೆ ಫೈನೈಟ್ ಆ್ಯಂಡ್ ರ್ಯಾಷನಲ್ ನಂಬರ್ ಕಲ್ತ್ರೆ ಏನಾಗಿರ್ತಾವಂತ, ಇದು ಫೈನೈಟ್ ಅಥವಾ ಫ್ರ್ಯಾಕ್ಷನ್ ಫಾರ್ಮ್ನಾಗಿದ್ದರೆ ಅದು ರ್ಯಾಷನಲ್ ನಂಬರ್ ಆಗಿರ್ತದೆ ಹೌದಾ. ಇರ್ಯಾಷನಲ್ ನಂಬರ್ ಏನಿಲ್ಲ, ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ನಾನ್ ಪರ್ಫೆಕ್ಟ್ ನಂಬರ್ ಇರಬೇಕಿಲ್ಲಿ ಹೌದಾ. ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇದ್ದರೆ ಅದೇನಪ್ಪ ಅಂತಂದ್ರೆ ಮತ್ತೆ ರ್ಯಾಷನಲ್ ನಂಬರ್ ಆಗಿರ್ತವ್ರೆ. ಅದಕ್ಕಿಲ್ಲಿ ನಾನ್ ಪರ್ಫೆಕ್ಟ್ ನಂಬರ್ ಇದ್ದರೆ, ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇದ್ದರೆ ಅಂತ ರೂಟ್ ಇರಬೇಕು, ಅದು ಏನಾಗಿರುತ್ತೆ ಅಂದರೆ ರ್ಯಾಷನಲ್ ನಂಬರ್ ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ, ದ ವ್ಯಾಲ್ಯೂ ಆಫ್ ಎಮ್ ಇನ್ ದ ಲೀನಿಯರ್ ಇಕ್ವೇಷನ್. ಈಗ ನೋಡ್ರಿ, ಇದು 20 ಅದ, ಇದು 6ದಿಂದ ಈ ಕಡೆ ತೊಗೊಳ್ರಿ, 20/6 ಆಗ್ತದೆ ಹೌದಾ. 20/6 ಅಂದ್ರೆ 2 3 2 10 20 ಆಗಿಬಿಡ್ತದೆ. 10/3 ಉಳಿತು ಹೌದಾ. ಇಲ್ಲಿ ಮತ್ತು -5 ದಕ್ಕೊಡಿದ್ರೆ ಪ್ಲಸ್ ಆಗ್ತದೆ ಹೌದಾ. ಎಲ್ಸಿಯಮ್ ತೆಗಿರಿ, ಇಲ್ಲಿ 5 3 15, 15 + 10 ಅಂತಂದರೆ 25/3 ಆಯ್ತು ಆನ್ಸರ್. ನೆಕ್ಸ್ಟ್ ನೋಡಿರಿ, ಪೆರಿಮೀಟರ್ ಆಫ್ ಸೆಮಿಸರ್ಕಲ್ ಸೆಗ್ಮೆಂಟ್ ಆಫ್ ರೇಡಿಯಸ್ 7 ಯೂನಿಟ್ಸ್ ಈಸ್ ಅಂತ. ಪೆರಿಮೀಟರ್ ಸೆಮಿಸರ್ಕಲ್ ಸೆಗ್ಮೆಂಟ್ ಅಂತ, ಪೆರಿಮೀಟರ್ ಆಫ್ ಸೆಮಿಸರ್ಕಲ್ ಸೆಗ್ಮೆಂಟ್ ಆಫ್ ರೇಡಿಯಸ್ ಅಂತಂದ್ರೆ ಈಗ ಪೆರಿಮೀಟರ್ πr ಪ್ಲಸ್ ರೇಡಿಯಸ್ ನೋಡಿರಿ 2r ಡಯಾಮೀಟರ್ ಹೌದಾ. ಈಗ 2 ಪ್ಲಸ್ ಮಾಡಿರಿ, ಫಾರ್ಮುಲಾ πr + 2r ಫಾರ್ಮುಲಾ ಹೌದಾ. ಈಗ ನೋಡಿ ಡೈರೆಕ್ಟಾಗಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿರಿ, 22/7 × 7 ಪ್ಲಸ್ 2 × 7 ಕ್ಯಾನ್ಸಲ್ ನೋಡಿರಿ, 7 7 ಕ್ಯಾನ್ಸಲ್ ಆದರೆ 22, ಇದು 2 7 14 ಆಗಿಬಿಡ್ತದೆ. 2 ಪ್ಲಸ್ ಮಾಡಿ 36 ಯೂನಿಟ್ಸ್ ಆಗ್ತದೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಮೀನ್ ಅಂತ ಕೇಳ್ಯಾರ. ಮೀನ್ ಅಂತ ಮಾಡ್ಬೇಕಾಯ್ತಂದ್ರೆ ಫಾರ್ಮುಲಾ ಗೊತ್ತದ, ಮೀನ್ ಈಕ್ವಲ್ ಟು ಇಲ್ಲಿ ನೋಡಿರಿ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್. ಇಲ್ಲಿ ಟೋಟಲ್ ಎಷ್ಟು ಅಂತಂದರೆ ನಂಬರ್ಗಳೆಲ್ಲ ಪ್ಲಸ್ ಮಾಡಿರಿ, ಟೋಟಲ್ ಸಮ್ ಮಾಡ್ಕೋಬೇಕು ಇವೆಲ್ಲ ಹೌದಾ. ಟೋಟಲ್ ನಂಬರ್ಸ್ ಎಷ್ಟು ನೋಡಿರಿ, 1 2 3 4, ಇದೊಂದು 5 /5 ಇಟ್ಕೋಬೇಕು ಹೌದಾ. /5 ಅಂತಂತಂದರೆ ಅದರ ಆನ್ಸರ್ ಹೆಂಗೆ ಬರ್ತದೆ ಅಂತಂದರೆ ನೋಡಿರಿ, ಫಾರ್ಮುಲಾ ಯಾವ ರೀತಿಯಾಗಿರ್ತದೆ ಅಂತಕ್ಕಂಥದ್ದು ನೋಡ್ರಿ, ಈ ರೀತಿಯಾಗಿರ್ತದೆ ಹೌದಾ. ಮೀನ್ ಅಂತಾರೆ 12 ಅದ. ಈಗ ಸಮ್ ಅಂತಂದರೆ ಈಗ ನೋಡ್ರಿ ಡೈರೆಕ್ಟ್ ಇದು ಮೀನ್ ಹೌದಾ. ಇಲ್ಲ ಮೀನ್ ಸಮ್ ಆಫ್ ವ್ಯಾಲ್ಯೂಸ್ / ನಂಬರ್ ಆಫ್ ವ್ಯಾಲ್ಯೂಸ್ ಫಾರ್ಮುಲಾ ಗೊತ್ತಿರಬೇಕು. ಈಗ 55 ಆಗಿರ್ತದೆ ನಂಬರ್ ಆ್ಯಡ್ ಮಾಡಿಕೊಂಡ್ರೆ ಇದು ಎಕ್ಸ್ ಹಂಗೆ ಇಟ್ಕೋರಿ. ಈಗ ನೋಡ್ರಿ ಟ್ರಾನ್ಸ್ಫರ್ ಮಾಡ್ಬೇಕು, ಜಸ್ಟ್ ಇದು 5 ಈ ಕಡೆ ಹೋದರೆ ಎಂತಂದರೆ ಡಿವೈಡ್ ಇದು ಇಂಟಾಗುತ್ತೆ, 60 ಆಯಿತು. 12 5 60, ಇದು 55 ಕಡೆ ಮೈನಸ್ ಮಾಡಿ 5 ಆನ್ಸರ್ ಬರ್ತದೆ ಹೌದಾ. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ನೆಕ್ಸ್ಟ್ ಕ್ವಶನ್ ಇನ್ ದ ಗಿವನ್ ಫಿಗರ್ ನೋಡ್ರಿ, ಇಲ್ಲಿ 80 ಇದ್ದರೆ ಇಲ್ಲಿ 80 ಇರ್ತಾವೆ, ಇಲ್ಲೂ 80 ಇರ್ತವೆ, ಇಲ್ಲಿ 80 ಇದ್ದರೆ ಇದು 80 ಇರ್ತದೆ ನೋಡ್ರಿ. ಹೆಂಗಿರ್ತದೆ ಅಂತಂತ ನೋಡ್ರಿ, ಇಲ್ಲಿ ಈ ಟೈಪ್ ನೋಡ್ರಿ. ಈಗ ಒಳ ಕೋನ, ಇದು ಹೊರ ಕೋನ ಅಂತೀವಿ. ಇಂಟೀರಿಯರ್ ಆ್ಯಂಗಲ್ ಎಕ್ಸ್ಟೀರಿಯರ್ ಆ್ಯಂಗಲ್ ಈಕ್ವಲ್ ಆಗಿರ್ತಾವೆ ಹೌದಾ. ಒಂದು ಈಗ ಲಿನಿಯರ್ ಪೇರ್ ಅಂತ ತೊಗೊಂಡೇವು ಅಂತಂದ್ರೆ ಏನಾಯ್ತು ಹೇಳ್ರಿ, 180 ಇರಬೇಕು. ಇಲ್ಲಿ 80 ಇದ್ರೆ ಇಲ್ಲಿ 100 ಇರ್ತವೆ ಅಂತಂದಂಗೆ ಹೌದಾ. ಇದು ಕಾನ್ಸೆಪ್ಟ್ ಗೊತ್ತಿಲ್ಲ. ಈ ಟೈಪ್ ನೋಡ್ರಿ, ಹಿಂಗಿತ್ತಪ್ಪ ಅಂತಂದರೆ ಇದು ಎರಡರೂ ಸಮ್ ಏನಿರ್ತದೆ ಹೇಳ್ರಿ, 180 ಇರ್ತದೆ. ಅದಕ್ಕೆ ಇಲ್ಲಿ 100 ಇದ್ದರೆ ಇಲ್ಲಿ 80 ಇರ್ತದೆ. ಈ ಕಾನ್ಸೆಪ್ಟ್ರೆ ತೊಗೋರಿ, ಇಲ್ಲಾಂದರೆ ಈ ಕಾನ್ಸೆಪ್ಟ್ರೆ ತೊಗೋಬೋದು. ಎರಡರದಾಗ ಯಾವುದನ್ನು ಯೂಸ್ ಮಾಡ್ರೆ ನಮಗೆ ಆನ್ಸರ್ ಗೊತ್ತಾಗ್ತದೆ. ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 96 ನೋಡ್ರಿ, ಇನ್ ಕರೆಕ್ಟ್ ಸ್ಟೇಟ್ಮೆಂಟ್ ಅಮಂಗ್ ದ ಫಾಲೋವಿಂಗ್ ಇಸ್ ಅಂತ ಕೇಳಿ. ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ ಎ ಗಿವನ್ ನಂಬರ್ ಆರ್ ಇನ್ಫೈನೈಟ್. ಇದು ಮತ್ತಂದರೆ ಇದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅದ. ಯಾಕಪ್ಪ ಅಂದರೆ ನೋಡ್ರಿ, ಇದು ಎವ್ರಿ ನಂಬರ್ ಈಸ್ ಎ ಫ್ಯಾಕ್ಟರ್ ಆಫ್ ಇಟ್ ಸೆಲ್ಫ್ ಅಂತಂದರೆ ಅದು ಪ್ರತಿಯೊಂದಕ್ಕೂ ಒಂದೊಂದು ಏನಾಗಿರ್ತಾವೆ, ಅದರದ್ದೇ ಆದ ಫ್ಯಾಕ್ಟರ್ಸ್ ಇರ್ತಾವೆ. ಎವ್ರಿ ಫ್ಯಾಕ್ಟರ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಇರ್ತಾವೆ ನೋಡ್ರಿ. ಯಾವುದೇ ಒಂದು ನಂಬರ್ದು ಅದ್ರದ್ದು ಫ್ಯಾಕ್ಟರ್ಸ್ ಏನಾಗಿರ್ತಾವೆ ಅದಕ್ಕೆ ಅದು ಕಡಿಮೆ ಇರ್ತದೆ, ಅದಕ್ಕೆ
ಈಕ್ವಲ್ ಇದ್ದೇ ಇರ್ತದೆ, ಅದನ್ನು ಕರೆಕ್ಟ್ ಅದ. ಇವು ಎವ್ರಿ ನಂಬರ್ ಈಸ್ ಮಲ್ಟಿಪಲ್ ಆಫ್ ಇಟ್ ಸೆಲ್ಫ್ ಅಂದರೆ ಪ್ರತಿಯೊಂದು ಏನಾಗಿರ್ತದೆ ನಂಬರ್ ಬರಬೇಕಾದ್ರೆ ಅದರದ್ದೇ ಆದಂಥ ಒಂದು ಮಲ್ಟಿಪಲ್ಸ್ ಇದ್ದೇ ಇರ್ತಾವೆ. ಇದನ್ನು ಕೂಡ ಏನದ ಕರೆಕ್ಟ್ ಅದ ಅಂತ ಅರ್ಥ. 97 ನೋಡ್ರಿ, ದ ಪ್ರೆಸೆಂಟ್ ಏಜ್ ಆಫ್ ಆದಿತ್ಯ ಮದರ್ ಈಸ್ 3 times ದ ಪ್ರೆಸೆಂಟ್ ಏಜ್ ಆಫ್ ಆದಿತ್ಯ ಆಫ್ಟರ್ 6 years. ದ ಸಮ್ ಆಫ್ ದೇರ್ ಏಜಸ್ ಬಿಕಮ್ಸ್. ಏಜ್ ಮ್ಯಾಗಿಂದ ಕೇಳ್ಯಾರ ಪ್ರಶ್ನೆ. ಇದು 3 times ಅಂದರೆ 3a ಅಂತ ತೊಗೋಬೇಕು. 3a ಅದ ಆದಿತ್ಯಂದು ಏಜಪ್ಪ ಅಂತಂದರೆ ಎ ಅಂತ ತೊಗೊಂಡೇವು ಅಂತಂದ್ರೆ ಈಗ ನೆಕ್ಸ್ಟ್ ಆಫ್ಟರ್ 6 years ಅಂದ್ರೆ ಪ್ಲಸ್ ಮಾಡ್ಕೊರಿ. ಇಬ್ಬರಿಗೆ ಏನಪ್ಪ ಅಂತಂದರೆ 6 ಸೇರಿಸ್ಕೋಬೇಕಾಗ್ತದೆ, ಆ್ಯಡ್ ಮಾಡಬೇಕು. ಯಾವ ಥರ ಅಂತಂದರೆ ಇಲ್ಲಿ ನೋಡ್ರಿ, ಜಸ್ಟ್ ಏನಪ್ಪ ಅಂತಂದ್ರೆ ಹಿಂಗೆ ಆ್ಯಡ್ ಮಾಡ್ಕೋತ ಹೋಗ್ಬೇಕು ನೀವು. ಇದು ನೋಡ್ರಿ, ಆಫ್ಟರ್ 6 years ಅಂದ್ರೆ ಎಲ್ಲ ಪ್ಲಸ್ ಮಾಡ್ಕೊಡ್ರಿ. ಟೋಟಲ್ ಸಮ್ ಅಂತ ಕೊಟ್ರಿ, ಎರಡರದ್ದು ಸಮ್ ಅಂತಂದ್ರೆ 76 ಅವರೇ ಕೊಟ್ಟರು. ಹೌದಾ, ಈಗ 3aದಾಗ ಕೊಡಿಸ್ರೆ 4a ಆಗಿಬಿಡ್ತದೆ. ಇದು 12 ಏನಪ್ಪ ಅಂದ್ರೆ 6 + 6 12 ಆಗಿರುತ್ತೆ. ಇದು ಮೈನಸ್ ಮಾಡ್ಕೋಬೇಕು, ಏನು 64 ಆಗ್ತದೆ. ಇಲ್ಲಿ 4 ಇಂಟು ದ ಕಡೆ ಹೋದ್ರೆ ಏನಾಗ್ತದೆ, ಡಿವೈಡ್ ಆಗ್ತದೆ. ಡಿವೈಡ್ ಮಾಡಿರಿ 16 years ಅಂತ ಬರ್ತದೆ ಆನ್ಸರ್. ಓಕೆನಾ, 16 years is the right answer. ಓಕೆ ನೋಡಿ, 16 years ಇದು ಆನ್ಸರ್. Next 98 question number 98. Area of an isosceles triangle whose perimeter ಕೊಟ್ಟರು ಅದು ಅನ್ಈಕ್ವಲ್ ಸೈಡ್ 8 cm ಅದ. ನೋಡ್ರಿ, ಇಲ್ಲಿ ಏನು ಕೊಟ್ಟರು ಅಂದ್ರೆ ಐಸೋಸೆಲ್ಸ್ ಟ್ರಯಾಂಗಲ್ ಅಂತಂದ್ರೆ. ಐಸೋಸೆಲ್ಸ್ ಟ್ರಯಾಂಗಲ್ಸ್ ಅಂತಂದರೆ ಏನಿಲ್ಲ, ಸಿಂಪಲ್ ಆಗಿರ್ತಕ್ಕಂಥ ಒಂದು ಮೆಥಡ್ ಅದ. ಇಲ್ಲಿ ನೋಡ್ರಿ, ಐಸೋಸೆಲ್ಸ್ 2 ಸೈಡ್ ಈಕ್ವಲ್ ಇರಬೇಕು. ಇವಕ್ಕೆ ಈಕ್ವಲ್ ಸೈಡ್ ಅಂತೀವಿ, ಇದು ಅನ್ಈಕ್ವಲ್ ಸೈಡ್ ಅಂತವೆ. ಹೌದಾ, ಇಲ್ಲಿ ನೋಡ್ರಿ ಈಕ್ವಲ್ ಸೈಡ್ ಈ ಥರ ಬರ್ಕೋಬೋದು ನೋಡಿ. ಪೆರಿಮೀಟರ್ ನೋಡ್ರಿ, ಪೆರಿಮೀಟರ್ ಆಫ್ ಟ್ರಯಾಂಗಲ್ ಅಂತಂದರೆ ಪೂರ ಸುತ್ತಳತೆ ಇದು ಹಿಂಗೆ ಬರ್ಕೋಬೇಕು. ಸುತ್ತಳತೆ ಅವ್ರು 18 ಕೊಟ್ಟರೆ a + a ಏನಂದ್ರೆ 2a ಆಗಿರ್ತದೆ. b ವ್ಯಾಲ್ಯೂ 8 ಅದ, ಅನ್ಈಕ್ವಲ್ 8 ಅದ. ಇದು ಈ ಕಡೆ ಮೈನಸ್ ಮಾಡಿರಿ 10 ಬರ್ತದೆ. 10½ ಅಂದ್ರೆ 5 ಬರ್ತದೆ ಅಂದ್ರೆ ಸರ್. ಹೌದಾ, 10½ 5. ಈಗೇನಾಗುತ್ತೆ ಅಂತಂದರೆ ನಮ್ಗೆ ಜಸ್ಟ್ ಈಗ ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂ ಗೊತ್ತಾಯಿತು. ಈಗ ಏರಿಯಾ ಕೇಳ್ಯಾರ ನಮ್ಗೆ. ಐಸೋಸೆಲ್ಸ್ ಏರಿಯಾ ಕಂಡು ಹಿಡಿಬೇಕಂತ ಫಾರ್ಮುಲಾ ಅದ, ನೆನ್ಪಿಟ್ಕೋರಿ. 1/2 b √a² - b²/4 ಅದ. ಇದ್ರ LCM ತೊಗೊಂಡ್ರೆ ಏನಾಗ್ತದೆ, 4 ಆಗ್ತದೆ. ಇಲ್ಲಿ 4a² - b² ಆಗಿಬಿಡ್ತದೆ. ಇಲ್ಲಿ ಏನೂ ಇಲ್ಲ ಅಂತಂದ್ರೆ ಏನಿರ್ತದೆ ಅಂತ ಹೇಳಿದ್ರೆ 1 ಇರ್ತದೆ ಅಲ್ಲಿ. ಹೌದಾ, 1 ಇತ್ತಪ್ಪ ಅಂತಂದ್ರೆ ಇಲ್ಲಿ ತೆಳಗೆ ಏನಾದ್ರು 1 ಇದ್ರೆ LCM ಹಿಂಗೆ ಕ್ರಾಸ್ ಇಲ್ಲಿ ಮಲ್ಟಿಪ್ಲೈ ಮಾಡಿರಿ. ಇದು ಯಾಕಂದ್ರೆ 4 × 1 = b² ಆಗ್ತದೆ. ಅಂದರೆ ಈಗ ನಮಗೆ ಜಸ್ಟ್ ನೆನ್ಪಿಟ್ಕೊಂಬೋದು a² - b² ನೆನಪು. ಇದು ಯಾಕೆ ಕ್ಯಾನ್ಸಲ್ ಆಗ್ತದೆ ಅಂತೇಳಿ ನಾವು ಇದೇನು ಬರೆಯಲಾರ್ದೂ ಕೂಡ ನಡೀತದೆ. a² √a² - b². ಇಲ್ಲಿ a ವ್ಯಾಲ್ಯೂ b ವ್ಯಾಲ್ಯೂ ಸಬ್ಟ್ರಾಕ್ಟ್ ಮಾಡೋಕೆ ಹೋಗಿ ಇಲ್ಲೊಂದು b ಅದ. ಈ b ಇಂದ 8. ಹೌದಾ, a ಅಂತಂದರೆ 5 ಕಂಡು ಹಿಡ್ಕೊಂಡಿವಿ ಇಲ್ಲೆಲ್ಲ. ಇಲ್ಲಿ 5 × 25. b ವ್ಯಾಲ್ಯೂ ಇಂದ 8 8 ಇದು b ವ್ಯಾಲ್ಯೂ ಎಷ್ಟದ ಅಂತಂದರೆ b ವ್ಯಾಲ್ಯೂ 8 ಅದ. Question number 98. Area of an isosceles triangle whose perimeter is 18 cm and unequal side 8 cm. ಓಕೆನಾ, ಈ ಟೈಪ್ ಕೊಟ್ರಪ್ಪ ಅಂತಂದರೆ ಅನ್ಈಕ್ವಲ್ ಸೈಡ್ ಈಕ್ವಲ್ ಸೈಡ್ ಗೊತ್ತಿರಲಿ. ನಾವು ನೋಡ್ರಿ, ಒಂದು ಟ್ರ್ಯಾಂಗಲ್ ಐಸೋಸೆಲ್ಸ್ ಅಂದರೆ 2 ಸೈಡ್ ಈಕ್ವಲ್ ಇರ್ತವೆ, ಬೇಸ್ ಆ್ಯಂಗಲ್ ಈಕ್ವಲ್ ಇರ್ತವೆ, ನೆನಪಿರಲಿ. ಅನ್ಈಕ್ವಲ್ ಅಂತಂದು ಇರೋದು. ಹೌದಾ, 2 ಸೈಡ್ ಅಂತಂದರೆ 2 a ಕೊಡ್ತೀರಿ. 2 a ಅಥವಾ 2 a ಅಥವಾ b ಹಂಗೆ ಇಟ್ಕೋರಿ. ಈ ಬಿ ಅನ್ಈಕ್ವಲ್ ಏಟ್ ಅಂತಂದ್ರೆ ಕ್ವಶನ್ದಾಗ 8 ಅಂತ ಕೊಟ್ರೆ ಅದು 8 ಬರ್ಕೋರಿ. ಈ ಕಡೆ ಟ್ರಾನ್ಸ್ಫರ್ ಮೈನಸ್ ಮಾಡಿರಿ, 10 ಆಯಿತು. 10 ಆಫ್ ಮಾಡ್ರೆ ಎ ವ್ಯಾಲ್ಯೂ ಏನಪ್ಪ ಅಂತಂದರೆ 5 ಸಿಗುತ್ತೆ ನಮ್ಗೆ. ಹೌದಾ, ಈ ಎ ವ್ಯಾಲ್ಯೂ ಸಿಗುತ್ತಪ್ಪ ಅಂದರೆ ನಮಗೆ ಐಸೋಸೆಲ್ ಟ್ರ್ಯಾಂಗಲ್ ಏರಿಯಾ ಕೇಳ್ಯಾರ. ಹೌದಾ, ಏರಿಯಾ ಕೇಳ್ಯಾರ ಅಂತಂದ್ರೆ ಅದಕ್ಕೊಂದು ಫಾರ್ಮುಲಾ ಅದ, b/4 √4a² - b² ಅಂತ. ಬಿ ವ್ಯಾಲ್ಯೂ 8 ಅದ. 4 1 4 2 ಆಯಿತು. 5 5 25, 8 8 64. ಇದು 25 4 100 ಮಾಡಿರಿ, ಮೈನಸ್ ಮಾಡಿರಿ 36. √6 ಬರ್ತದೆ. 6 2 12 ಆಗಿಬಿಡ್ತದೆ. ಹೌದಾ, ಇದೇನಪ್ಪ ಅಂತಂದರೆ ಆಪ್ಷನ್ಸಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ನೋಡ್ರಿ, 12 cm². ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 99 ನೋಡ್ರಿ, ದ ಸೆಲ್ಲಿಂಗ್ ಪ್ರೈಸ್ ಆಫ್ ಆನ್ ಆರ್ಟಿಕಲ್ ಬಿಕಮ್ಸ್ 276 ಆಫ್ಟರ್ ಗಿವಿಂಗ್ ಎ ಡಿಸ್ಕೌಂಟ್ ಆಫ್ 8%. ದ ಕಾಸ್ಟ್ ಪ್ರೈಸ್ ಆಫ್ ಆನ್ ಆರ್ಟಿಕಲ್ ಈಸ್ ಅಂತ ಕೇಳ್ಯಾರ. ಹೌದಾ, ಈಗ ನೋಡ್ರಿ, ಒಂದು 8% ಡಿಸ್ಕೌಂಟ್ ಕೊಟ್ಟ ಬಳಿಕ ನಮ್ಗೆ ಅಮೌಂಟ್ ಎಷ್ಟಾಗ್ಯದ 276 ನಾವು ಕೊಡಬೇಕು. ಆದರೆ ಇದು ಎಕ್ಸಾಕ್ಟ್ ಅದ್ರ ವ್ಯಾಲ್ಯೂ ಎಷ್ಟದ ಅಂತ ಅರ್ಥ. ಹೌದಾ, ಈಗ 8% ಅಂತಂದರೆ ಏಟು, ಈಗ 100ಕ್ಕೆ 8% ಮೈನಸ್ ಮಾಡಿರಿ. 92 ಆಗಿಬಿಡುತ್ತೆ. ಹೌದಾ, ಆ 92 ಡಿಸ್ಕೌಂಟ್ ಯಾವ ರೀತಿ ಮಾಡ್ಬೇಕಂತಂದ್ರೆ ಇಲ್ಲಿ ನೋಡ್ರಿ, 8 ಡಿಸ್ಕೌಂಟ್ 92 ಆಗಿಬಿಡ್ತು. ಈ 92 ಅಂತಂದರೆ ಏನು ಮಾಡ್ಬೇಕಂತಂದರೆ ಜಸ್ಟ್ ಈಗ 276 ಡಿವೈಡೆಡ್ ಬೈ ಇದು ಇಂಟು ಅದ. ಹೌದಾ, ಡಿವೈಡ್ ಮಾಡಬೇಕು ನಾವು ಜಸ್ಟ್. ಹೌದಾ, ಡಿವೈಡ್ ಮಾಡಿಕೊಂಡ್ರೆ ನಮಗೆ ಎಕ್ಸಾಕ್ಟ್ ಏನಾಗಿರ್ತಂದ್ರೆ ಅದು ಯಾವುದೇ ಪಾರ್ಟಿಕಲ್ದು
ಕಾಸ್ಟ್ ನಮಗೇನಪ್ಪ ಅಂದರೆ ಎಕ್ಸಾಕ್ಟ್ ಏನು ಇತ್ತು ಅಮೌಂಟ್ ಅಂದ್ರೂ ಕಂಡು ಹಿಡಿಯಕ್ಕೆ ಬರುತ್ತೆ, ಡಿವೈಡ್ ಮಾಡ್ಬೋದು. ಹೌದಾ, ಡಿವೈಡ್ ಮಾಡಿದ್ರೆ ಆನ್ಸರ್ ಸಿಕ್ಬಿಡ್ತಾರೆ ನಮಗೆ. ಈ 19 2 1 ಇದು 19 3 ಆರಾಮಾಗಿ 3 ಇದು ಕ್ಯಾನ್ಸಲ್ ಆಗಿಬಿಡ್ತದೆ. ಇಲ್ಲಿ ಪಾಯಿಂಟ್ ಅದ, ಈ ಪಾಯಿಂಟ್ ತೆಗೆದೇನಪ್ಪ ಮೇಲೆ 2 0 ತೊಗೊಂಡ್ಬಿಡ್ಬೇಕು. ಓಕೆನಾ. ನೆಕ್ಸ್ಟ್ ನೋಡ್ರಿ, ಇನ್ನು ಟ್ರ್ಯಾಂಗಲ್ ಎ ಬಿ ನೋಡ್ರಿ, ಇಲ್ಲೊಂದು ಐಸೋಸೆಲ್ಸ್ ಟ್ರ್ಯಾಂಗಲ್ ಅದ. ಹೌದಾ, ಇಲ್ಲಿ 80 ಕೊಟ್ರೆ ಇಲ್ಲಿ 80 ಇದ್ದರೆ ಇಲ್ಲಿ 80 ಇರ್ತದೆ, ನೆನಪಿರಲಿ. ಏನಿರ್ತಾವ ಅಂದರೆ ಅಲ್ಟರ್ನೇಟ್ ಇಂಟೀರಿಯರ್ ಎಂಗಲ್ಸ್ ಅಂತ 2 ಪ್ಯಾರಲಲ್ ಲೈನ್ ಇತ್ತಪ್ಪ ಅಂದರೆ ಅಲ್ಟರ್ನೇಟ್ ಇಂಟೀರಿಯರ್ ಎಂಗಲ್ಸ್ ನೆನಪಿರಲಿ. ಹೌದಾ, ಈಗ ಐಸೋಸೆಲ್ಸ್ ಟ್ರ್ಯಾಂಗಲ್ ಅಂತಂದರೆ 180 ಇರ್ತದೆ. 180ದಾಗ ನೋಡ್ರಿ 80 ಇಲ್ಲದ್ರೆ 100 ಐತೆ ಉಳಿತದೆ. 100 ಈ ಕಡೆ 50 ಇದೆ. ಬೇಸ್ ಎಂಗಲ್ ಈಕ್ವಲ್ ಇರ್ತಾವೆ ಐಸೋಸೆಲ್ಸ್. ಹೌದಾ, ಇಲ್ಲಿ 80 ಐತೆ, ಇದು 50 ಆಯಿತು. ಇನ್ನು 180 8 ಕಮ್ಮಿ ಬೀಳ್ತದೆ, 50 ಕಮ್ಮಿ ಬೀಳ್ತದೆ. ಇದು ಏನೇ 50 ಇದ್ದಿರ್ತದೆ. ಇದೇ ರೈಟ್ ಆನ್ಸರ್. ಹೌದಾ. ನೆಕ್ಸ್ಟ್ ಕ್ವಶನ್ ನೋಡಿರಿ. ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ರೇಷೋ ಕೇಳ್ಯಾರ. ಜಸ್ಟ್ ಏನಪ್ಪ ಅಂದರೆ 26 585 ಏನಪ್ಪ ಅಂತಾರೆ ಕ್ಯಾನ್ಸಲ್ ಮಾಡಿರಿ 2:45 ಬರ್ತದೆ. ಜಸ್ಟ್ ಏನಪ್ಪ ಅಂದರೆ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ಅಲ್ಲ. ಇದ್ರಾಗೇನು ಜಾಸ್ತಿ ಏನೂ ಇಲ್ಲ. ಹೌದಾ, ಥಿಯರಿ ಏನು ಬೇಕಾಗಿಲ್ಲ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡೋದು. ಕ್ಯಾನ್ಸಲ್ ಮಾಡಿರಿ. ಹೌದಾ, ಈಗ ನೋಡಿ a² - b² ಗೊತ್ತದ. a + b a - b ಮಾಡ್ಕೋಬೇಕು. a + b ಅಂತಂದರೆ ಇದು ನೋಡಿರಿ 2 ಪ್ಲಸ್ ಮಾಡಿದ್ರೆ ಎಷ್ಟು ಆಗ್ತದೆ ನೋಡಿರಿ 2 ಆಗ್ತದೆ ಇದು. ಹೌದಾ, ಇದು 2 0 97 ಇದು 3 0 0 ಆಗಿಬಿಡ್ತದೆ. ಒಂದೇನಪ್ಪ ಅಂದರೆ ಈ ಕಡೆ ಹೋಗಿರ್ತದೆ, ಅದು 2 ಆಯಿತು. ಹೌದಾ, 2 × ಈಗ ಯಾವುದಕ್ಕಪ್ಪ ಅಂದರೆ a - b ಅಂದರೆ ಇದ್ರಾಗ ಇದು ಮೈನಸ್ ಮಾಡಿರಿ. ಈ 2 ಪ್ಲಸ್ ಒಂದು ಸಾರಿ 2 ಮೈನಸ್. ಹೌದಾ, 2 ಮೈನಸ್ ಮಾಡಿದ್ರೆ ಏನಪ್ಪ ಅಂತಂದರೆ ಎಷ್ಟು ಉಳಿತದೆ ಅಂತಾರೆ, ಮೈನಸ್ ಮಾಡಿದ್ರೆ ಉಳಿತಕ್ಕಂಥದ್ದು ನೋಡಿರಿ -1.0 ನೋಡಿರಿ 1.0 ಮೈನಸ್ ಮಾಡಿದ್ರೆ 0.06. ಇದು 6 2 12 ಇಂಟು ಮಾಡಿಬಿಟ್ರೆ ಇದು 2 ಡಿಜಿಟ್ ಆಗೋ ಪಾಯಿಂಟ್ ಅದ, 2 ಡಿಜಿಟ್ ಆಗೋ ಪಾಯಿಂಟ್ ಕೊಟ್ಬಿಡ್ಬೇಕು. 0.12 ಆಗ್ಬಿಡುತ್ತೆ ಆನ್ಸರ್. 0.12 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಏರಿಯಾ ಆಫ್ ಸ್ಕ್ವೇರ್ ಹೂಸ್ ಡಯಾಗ್ನಲ್ ಕೊಟ್ಟಿರ್ತಾರೆ. ಹೌದಾ, ಏರಿಯಾ ಆಫ್ ಸ್ಕ್ವಯರ್ ಹೂಸ್ ಡಯಾಗ್ನಲ್ ಈಸ್. ಈಗ ಏರಿಯಾ ಆಫ್ ಸ್ಕ್ವೇರ್ದು ಏರಿಯಾ ಕಂಡುಹಿಡಿಬೇಕು, ಅದ್ರ ಡಯಾಗ್ನಲ್ ಕೊಟ್ಟರು ನಮಗೆ. ಹೌದಾ, ಈ ಥರ ಇತ್ತಂದರೆ ಒಂದು ಡಯಾಗ್ನಲ್ ಫಾರ್ಮುಲಾ ಯಾವ ರೀತಿ ನೋಡಿ, ಸ್ಕ್ವೇರ್ ಆಫ್ ಡಯಾಗ್ನಲ್ ಫಾರ್ಮುಲಾ ಡಯಾಗ್ನಲ್ ಈಕ್ವಲ್ ಟು a × √2a ಅದ. ಹೌದಾ, ಡಯಾಗ್ನಲ್ ಕೊಟ್ಟರೆ ನಮಗೆ ಡಯಾಗ್ನಲ್ ಎಷ್ಟು 12√2 ಅಂತ ಇಲ್ಲಿ ಇದು √2 ಈ ಕಡೆ ತಳಗೋದ್ರೆ ಕ್ಯಾನ್ಸಲ್ ಆಗಿಬಿಡ್ತದೆ ನೋಡ್ರಿ. √2 ಇರೋಂಗೆ ಕೊಟ್ಟಿರ್ತಾರೆ, ಕ್ಯಾನ್ಸಲ್ ಹೊಟ್ರೆ ಬರೀ 12 ಐತಿ. ಇದು ಸ್ಕ್ವಯರ್ ಅದ. ಹೌದಾ, ಏರಿಯಾ ಕಂಡುಹಿಡಿಯೋ ಫಾರ್ಮುಲಾ ಸ್ಕ್ವೇರ್ದು ಏರಿಯಾ ಸೈಡ್ ಇಂಟು ಸೈಡ್ ಅದ. ಅದಕ್ಕಾಗಿ ಸೈಡ್ ಇಂಟು ಸೈಡ್ ಅಂದರೆ ಸೈಡ್ ಸ್ಕ್ವೇರ್ ಅಂದಂಗೆ. ಅದಕ್ಕಾಗಿ 12ಕ್ಕೆ ಸ್ಕ್ವೇರ್ ಮಾಡಿ 1 ಸೈಡ್ ಗೊತ್ತಾಯ್ತು ಅಂದರೆ ಸ್ಕ್ವೇರ್ ಮಾಡಿದ್ರೆ 144 ಇಸ್ ದ ರೈಟ್ ಆನ್ಸರ್. ನೆನಪಿರಲದು a = ಫಾರ್ಮುಲಾ ಡಯಾಗ್ನಲ್ ಈಕ್ವಲ್ ಟು ಏನಪ್ಪ ಅಂದರೆ a √2 ಅದ ನೋಡ್ರಿ, ನೆನಪಿರಲಿ a √2. ನೆಕ್ಸ್ಟ್ ನೋಡ್ರಿ ಏರಿಯಾ ಆಯಿತಾ. ನೆಕ್ಸ್ಟ್ ಕ್ವಶನ್, ದ ಟೈಮ್ ಇನ್ ಇಯರ್ಸ್ ಈಕ್ವಲ್ ಫಾರ್ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟರೆ ಬಿಕಮ್ 4000 ಎಟ್ ದ ರೇಟ್ ಆಫ್ 20% ಈಸ್ ಇನ್ ಇಯರ್ಸ್. 1 ಇಯರ್ಗೆ ಏನಪ್ಪ ಅಂದರೆ 20% ಹೆಚ್ಚು ಮಾಡ್ಕೋತೋದಂದರೆ ಯಾವ ವರ್ಷದಾಗ 4000 ಆಗಿರ್ತದ ಅಂತ ಕೇಳ್ಯಾರ ಅವರು. 4000 ಆಗಬೇಕಾಯ್ತು ಅಂತಂದರೆ ಇದಕ್ಕೆ ಡೈರೆಕ್ಟಾಗಿ ಏನಪ್ಪ ಅಂದರೆ SI ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ನೋಡ್ರಿ. ಒಂದು ಸಿಂಪಲ್ ಇಂಟ್ರೆಸ್ಟ್ PTR/100 ಅದ ನೋಡ್ರಿ. SI ಸಿಂಪಲ್ ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿರ್ತಾರೆ ನಮ್ಗೆ, ರೇಟ್ ಆಫ್ ಇಂಟ್ರೆಸ್ಟ್ 20% 100 ಹಾಕ್ರಿ. ಈಗ ಪ್ರಿನ್ಸಿಪಲ್ ಅಮೌಂಟ್ ಏನಂತ ಸಿಂಪಲ್ ಇಂಟ್ರೆಸ್ಟ್ನು ಏಟಾಗಿರ್ತದಪ್ಪ ಅಂತಂದರೆ 20% 2000ಕ್ಕೆ ಎಷ್ಟಾಗಿರ್ತದೆ ಪರ್ಸೆಂಟೇಜ್ ಫೈಂಡ್ ಮಾಡ್ಕೊರಿ, ಅದನ್ನು 2000 ಆಗಿರ್ತದೆ. ಹೌದಾ, ಈಗ ಜಸ್ಟ್ ಏನಪ್ಪ ಅಂದರೆ ಕ್ಯಾನ್ಸಲ್ ಮಾಡ್ಕೊರಿ. ಇದು ಕ್ಯಾನ್ಸಲ್ ಆಗಿಬಿಡ್ತದೆ. 2 ಇದು 0 0 ಆಯಿತು. 2 1 2 5 ಈ 5 ಡಿನಾಮಿನೇಟರ್ ಈ ಕಡೆ ಹೋದ್ರೆ 5 ಈ ಕಡೆ ಬರ್ತದೆ. ಹೌದಾ, ಅದಕ್ಕೆ ಟೈಮ್ ಎಷ್ಟಪ್ಪ ಅಂದರೆ 5 ಇಯರ್ಸ್ದಾಗ 4000 ಆಗಿರ್ತದೆ ಅಮೌಂಟ್. ಇಲ್ಲಿ ಏನಪ್ಪ ಅಂದರೆ ಸಿಂಪಲ್ ಇಂಟ್ರೆಸ್ಟ್ 2000 ಹೆಂಗೈತಪ್ಪ ಅಂತಂದ್ರೆ ಈಗ 2000 ಇದ್ದಿದ್ದು 4000 ಆಗ್ಯದ ಅಂತಂದ್ರೆ ಇಂಟ್ರೆಸ್ಟ್ ರೇಟ್ ಆಗಿರ್ತದೆ. ಹೌದಾ, 2000 ಆಗಿರ್ತದೆ ಹೆಚ್ಚಿಗೆ, ಅದಕ್ಕೆ ಅದು ಸಿಂಪಲ್ ಇಂಟ್ರೆಸ್ಟ್ ಆಗಿರ್ತದೆ ಸಿಂಪಲ್ಲಾಗಿ. ಹೌದಾ, ಇಷ್ಟು ನಾವು ತಲೆ ಓಡಿಸ್ಬೇಕಾಗಿರ್ತದೆ, ಅವ್ರು ಕೊಟ್ಟಿಲ್ಲ. ಹೌದಾ, ಅದರೊಳಗೆ ಅದು ಆನ್ಸರ್ ಅಡಗಿರ್ತದೆ. ಹೌದಾ, ಸಿಂಪಲ್ ಇಂಟ್ರೆಸ್ಟ್ ಎಂಬುದು ಇಷ್ಟೆಲ್ಲ ನಾವು ಏನಪ್ಪ ಅಂತಂದರೆ 360 ರೌಂಡ್ ಅಪ್ ಮಾಡೋದಪ್ಪಲ್ಲಿ. ಅದು ಎಲ್ಲ ಥರನೂ ನಾವು ಅಬ್ಸರ್ವ್ ಮಾಡಬೇಕು. ಅದು ಆನ್ಸರ್ ಅಲ್ಲಿ ಕೊಟ್ಟಿರ್ತಾನೆ ನಮಗೆ ಆಲ್ರೆಡಿ. ಹೌದಾ, ನೆಕ್ಸ್ಟ್ ನೋಡಿರಿ. ನೆಕ್ಸ್ಟ್ ಕ್ವಶನ್ ಯಾವುದಪ್ಪ ಅಂತಂದರೆ
105 ಕ್ವಶನ್ ನಂಬರ್ ನೋಡ್ರಿ. ಟ್ರ್ಯಾಂಗಲ್ ದ ಏರಿಯಾ ಆಫ್ ರೆಸ್ಪೆಕ್ಟಿವ್ಲಿ ನೋಡ್ರಿ. ಏರಿಯಾ ಆಫ್ ಎ ಬಿ ಸಿ, ಟ್ರ್ಯಾಂಗಲ್ ಎ ಬಿ ಸಿ, ಟ್ರ್ಯಾಂಗಲ್ ಡಿ ಇ ಎಫ್ ಆ್ಯಂಡ್ ದೇರ್ ಏರಿಯಾ. ಈಗ ಎರಡು ತ್ರಿಭುಜಗಳದ್ದು ಏರಿಯಾ ಕೊಟ್ಟಿರ್ತಾನೆ, ಹೌದಾ? ಅದು 49 ಮತ್ತು 81 ಎರಡರದ್ದು. ದ ಲೆಂತ್ ಆಫ್ ದ ಬಿ ಸಿ, ಅದ್ರ ಸೈಡ್ ಕೇಳ್ಯಾನ. ವೆನ್ ಇ ಎಫ್ ಇದು ಒಂದು ಸೈಡ್ ಕೊಟ್ಟು ಇನ್ನೊಂದು ಸೈಡ್ ಕಂಡುಹಿಡಿಬೇಕು. ಹಂಗಿದ್ದಾಗ ಏನಪ್ಪ ಅಂತಂದರೆ ನಮಗೆ ಫಾರ್ಮುಲಾ ಗೊತ್ತಿರಬೇಕು. ಏರಿಯಾ ಆಫ್ ರೇಷೋ ಈಕ್ವಲ್ ಟು ಸೈಡ್ ರೇಷೋ ಗೊತ್ತಿರಬೇಕು. ಏರಿಯಾ ರೇಷಿಯೋದು ಈ ಕಡೆ ಬರ್ಕೊಡ್ರಿ, ಇದು ಸೈಡ್ ರೇಷಿಯೋ ಈ ಕಡೆ ಬರ್ಕೊಂಡೆ ಅಂತಂದರೆ ಇಲ್ಲಿ ಜಸ್ಟ್ ಏನಪ್ಪ ಅಂತಂದರೆ ಬಿ ಸಿ ಸ್ಕ್ವೇರ್ ಈ ಕಡೆ ಬರ್ತದೆ. ಇದು ಏನಪ್ಪ ಅಂತಂದರೆ ಈ ಕಡೆ ಇಂಟು ಮಾಡ್ಕೋಬೇಕು. ಇದು ಸ್ಕ್ವೇರ್ ಅದ 2 ಟೈಮ್ಸ್ ಮಾಡ್ಕೋರಿ. ಇದು ಕ್ಯಾನ್ಸಲ್ ಮಾಡಿರಿ. 9 ಜ 81, 9 7 ಜ 9 7 ಜ. ಇದು 49 ಹಂಗೆ ಇಟ್ಕೋರಿ. ಇಲ್ಲಿ 7 7 ಜ 49 ಆಗಿಬಿಡ್ತದೆ. ಈಗ ಎರಡು ಡಬಲ್ ಸೇಮ್ ಇದ್ದ ಬಳಕೆ ಅದ್ರ ಸ್ಕ್ವೇರ್ ರೂಟ್ ಇದೇ ಇರ್ತದೆ, ಹೌದಾ? ಅದಕ್ಕಾಗಿ ಇಲ್ಲಿ 2 ಡಿಜಿಟ್ ಆಗನ ಪಾಯಿಂಟ್ ಇದ್ದರೆ ಇಲ್ಲಿ 1 ಡಿಜಿಟ್ ಆಗನ ಪಾಯಿಂಟ್ ಇಟ್ಕೋರಿ. 4.9 ಅದು ಆನ್ಸರ್ ನೋಡಿರಿ. 4.9 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಏನಪ್ಪ ಅಂದರೆ 2 cities 4 centimeter apart on the map. The scale of a map when the actual distance between these cities is 1200 kilometer is ಅಂತ ಕೇಳ್ಯಾನ. ಇದ್ರಾಗ ಏನು ಕೇಳ್ಯಾನಪ್ಪ ಅಂತಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಸಿಟಿ, ದ ಸ್ಕೇಲ್ ಆಫ್ ದ ಎಕ್ಸಲ್ ಅಂದರೆ ರೇಷೋದಾಗ ಕೇಳ್ಯಾನ. ಈಗ ಜಸ್ಟ್ ಏನಪ್ಪ ಅಂದ್ರೆ ಕನ್ವರ್ಟ್ ಮಾಡೋದ. ಇಲ್ಲಿ ಏನಿಲ್ಲ 4 ಸೆಂಟಿಮೀಟ್ರ್ದಾಗದ, ಇಲ್ಲಿ ಕಿಲೋಮೀಟ್ರ್ದಾಗದ. ಇದು ಕಿಲೋಮೀಟ್ರ್ ಇದ್ದಿದ್ದಕ್ಕೆ ಏನಪ್ಪ ಅಂದ್ರೆ ಸೆಂಟಿಮೀಟ್ರ್ ಮಾಡಬೇಕು ನಮಗೆ. ಸೆಕೆಂಡೇ ಇದು ಹೌದಾ? 0 ಇಟ್ಟನಪ್ಪ ಅಂತಂದರೆ ಅದು ನಾವು ಕನ್ವರ್ಟ್ ಮಾಡ್ಬೇಕು. ಕಿಲೋಮೀಟ್ರ್ ಇದ್ದಿದ್ದೇ ನಾವೇನಪ್ಪ ಅಂದರೆ ಸೆಂಟಿಮೀಟ್ರ್ದಾಗ ಮಾಡಬೇಕು. ಕಿಲೋಮೀಟ್ರ್ದಾಗ ಇದ್ದಿದ್ದು ನಾವು ಮಾಡಬೇಕೈತಪ್ಪ ಅಂದರೆ ಇಲ್ಲಿ ನೋಡ್ರಿ, ಜಸ್ಟ್ ಈಗ 1000ದಿಂದ ಮಾಡಿದ್ರೆ ಇದು ಮೀಟ್ರ್ ಆಯಿತು, 100ದಿಂದ ಮಾಡಿದ್ರೆ ಸೆಂಟಿಮೀಟ್ರ್ದಾಗ ಆಯಿತು. ಜೀರೋಗಳು ಕೌಂಟ್ ಮಾಡಿರಿ. 3 4 5 6 7 0. ಇಲ್ಲಿ ನೋಡ್ರಿ 1 2 3 4 5 6 ಇವು ನೋಡಿರಿ. ಈ ಕಡೆ 0 ಕಡಿಮೆ ಅಂತ ಇದು ಎರಡು ಆಗಲ್ಲ ಆನ್ಸರ್. ಇಲ್ಲಿ ನೋಡ್ರಿ 1 2 3 4 5 6 7 ಅವ, 7 0 ಅವ, ಹೌದ್ರೆ? ಇಲ್ಲೂ 7 ಅವ, ಅದ್ರ ಇಲ್ಲಿ 2 ಅದ, ಇಲ್ಲಿ 3 ಅದ, ಹೌದಾ? ಇವೆರಡು ನಾವು ಆನ್ಸರ್ ಇದ್ದಿರ್ತದೆ ಇದ್ರಾಗ. ಹಂಗದ ಅಂತಂದ್ಬಳಕ್ಕೆ ಇಲ್ಲಿ 4 ಸೆಂಟಿಮೀಟ್ರ್ ಅದ. 4 ಸೆಂಟಿಮೀಟ್ರ್ ಇದು ರೇಷಿಯೋದಾಗದ. 4 1 ಜ ಇಲ್ಲಿ ಏನಪ್ಪ ಅಂದ್ರೆ 4 3 ಜ ಕ್ಯಾನ್ಸಲ್ ಆಗಿರ್ತದೆ. ಅದಕ್ಕಾಗಿ ಇದು ಆನ್ಸರ್ ಯಾವುದಪ್ಪ ಅಂತಂದರೆ ಈ ಆನ್ಸರ್ ಕರೆಕ್ಟ್ ಆಗಿರುತ್ತೆ, ಫಸ್ಟ್ ಒನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒನ್ ಆಫ್ ದ ಫ್ಯಾಕ್ಟರ್ ಆಫ್ ದ ಎಕ್ಸ್ಪ್ರೆಷನ್ ಒಂದು ನೋಡ್ರಿ, ಇದು ಇಕ್ವೇಷನ್ ಅದು. ಈ ಬರೀ ಜಸ್ಟ್ ಏನಪ್ಪ ಅಂದ್ರೆ ದೆನ್ ದ ಅದರ್ ಒಂದು ಫ್ಯಾಕ್ಟ್ರ್ ಕೊಟ್ಟರೆ ಇನ್ನೊಂದು ಫ್ಯಾಕ್ಟ್ರ್ ಕಂಡುಹಿಡಿಬೇಕಾಯ್ತಪ್ಪ ಅಂದರೆ ಜಸ್ಟಾಗಿ ಏನಪ್ಪ ಅಂತಂದರೆ ಏನಿಲ್ಲ, ಇಲ್ಲಿ ಏನು ಮಾಡ್ಕೋಬೇಕಂತಂದರೆ ಜಸ್ಟ್ ನೋಡ್ರಿ, ಇಲ್ಲೇ ಇದ್ದಿರ್ತದೆ, ಕ್ವಶನ್ದಾಗೆ ಇರ್ತದೆ. ಇಲ್ಲೇನಪ್ಪ ಅಂತಂದ್ರೆ ಈ ಥರ ಕ್ವಶನ್ ಅದ, ಆದರೆ ಇಲ್ಲಿ ಎಕ್ಸ್ ಅದ. ಇಲ್ಲಿ ಏನಪ್ಪ ಅಂದ್ರೆ ಇದು ಎಕ್ಸ್ ಇದ್ದಿದ್ದು ಈ ಕಡೆ ಇದ್ರ ಬಾಜು ತರಬೇಕು, ಗ್ರೂಪ್ ಮಾಡ್ಕೋಬೇಕು. ಅಲ್ಲೇ ಬಾಜುನೇ ಈಗ ನೋಡಿರಿ, ಈ ಕಡೆ ಇದ್ದಿದ್ದು ಆ ಕಡೆ ಇದು ಕೊಟ್ಟಿರ್ತಾರೆ ನಮಗೆ, ಜಲ್ದಿ ಗೊತ್ತಾಗ್ಬಾರ್ದು ಅಂತೇಳಿ. ಇಲ್ಲಿ ಇದು 4y ಇದ್ರ ಬಾಜು ಇಟ್ಕೋರಿ. ಇವೆರಡರದ ಕಾಮನ್ ಬರ್ತಕ್ಕಂಥ 3 ಕಾಮನ್ ಬರ್ತದೆ. ಎಕ್ಸ್ ಎರಡು ಕಡೆ ಇದೆ, ಹೊರಗೆ ಬರ್ತು. 3 2 6 ಹತ್ತದ. ಇಲ್ಲಿ y, ಹೌದಾ? ಇಲ್ಲಿ 3 3 ಈ ಎಕ್ಸ್ ಹೊರಗೆ ಹೋಗಿ ಬಂದಿರ್ತದೆ. ಇಲ್ಲಿ ಏನಪ್ಪ ಅಂದರೆ 2 ಕಾಮನ್ ತೆಗಿರಿ. 2 3 ಇದು 2 2 ಆಗ್ಬೇಕಿದು. 2 2 4, 2 3 ಅದು, ಹೌದಾ? 2 3 6. ಈಗ ನೋಡಿ 2 ಇಲ್ಲಿ ಏನಂತ ಅಂತಂದರೆ y ಇದೆ, ಇಲ್ಲಿ y ಇದೆ, ಹೌದಾ? y 2y - 3. ಇಲ್ಲಿ ನೋಡಿ 2y - 3 2y - 3 ಒಂದು ಬ್ರ್ಯಾಕೆಟ್ ಆಗಿಬಿಡ್ತದೆ. ಇನ್ನೊಂದು ಏನಪ್ಪ 3x - 2 3x - 2. ಈಗ ಅಲ್ಲಿ ಏನಪ್ಪ 3x - 2 ಅವ್ರ ಕ್ವಶನ್ದಾಗ ಕೊಟ್ಟಿದ್ದು. ಒಂದು ಫ್ಯಾಕ್ಟ್ರ್ ಕೊಟ್ಟರೆ ಇನ್ನೊಂದು ಫ್ಯಾಕ್ಟ್ರ್ ಯಾವುದಾಗಿರ್ತದೆ ಅಂದರೆ 2y - 3 ಆಗಿರ್ತದೆ ಫ್ಯಾಕ್ಟ್ರ್. ನೆಕ್ಸ್ಟ್ ಕ್ವಶನ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್. ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು ಇದಕ್ಕೆ, ಹೌದಾ? √D = x2 - x1 y2 - y1 ಹೋಲ್ ಸ್ಕ್ವೇರ್ ಯೂಸ್ ಮಾಡ್ಬೋದು, ಹೌದಾ? ಇದು ಸಿಂಪಲ್ ಆಗಿರ್ತಕ್ಕಂಥದ್ದು. ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ನಮ್ಗೆ ಸಿಕ್ಬಿಡ್ತದೆ, ಹೌದಾ? ಈಗ 4 + 2 ಇದು ನೋಡಿರಿ, 2 ಮೈನಸ್ ಅವ, 2 ಆ್ಯಡ್ ಮಾಡಿ 2 ಸ್ಕ್ವೇರ್ ಮಾಡಿ 72 ಆತ. 72 ಇದ್ದಿದ್ದೇನಪ್ಪ ಅಂತಂದರೆ ಸ್ಪ್ಲಿಟ್ ಮಾಡೋ 6 6 36 36 2 ಜಾ ಮಾಡಿರಿ. 36 ಸ್ಕ್ವೇರ್ ರೂಟ್ 6 ಅದ, ಅದು √2 ಒಳಗೆ ಉಳಿತದೆ, √2, ಹೌದಾ? ಇದು ಆನ್ಸರ್ 6 √2 ಆನ್ಸರ್. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಸಿಂಪಲ್ ಅದ ಇದನ್ನು, ಹೌದಾ? 32 ನೋಡಿರಿ, ಪ್ರೈಮ್ ಫ್ಯಾಕ್ಟ್ರೇಷನ್ ಮಾಡ್ಕೋರಿ. ಇಲ್ಲಿ 2 ಪವರ್ 5 ಆಗಿರ್ತದೆ. ಇಲ್ಲಿ ನೋಡಿರಿ 2 ಪವರ್ ಎಷ್ಟಾಗಿರ್ತದೆ ಅಂತಂದರೆ ಇಲ್ಲಿ 9 ಅದ ಅಂತಂದರೆ ಇಲ್ಲಿ ಕೂಡ ನೋಡಿ 2 ಪವರ್ 4 2 ಪವರ್ 5 ಇದು ಕ್ಯಾನ್ಸಲ್ ಬಿಟ್ರಿ, ಇದು ಕ್ಯಾನ್ಸಲ್ ಆಗ್ತದೆ. ಈಗ ಇಲ್ಲಿ ಒಂದು ಕ್ಯಾನ್ಸಲ್, ಇಲ್ಲಿ ಒಂದು ಕ್ಯಾನ್ಸಲ್, ಇಲ್ಲಿ ಒಂದು ಉಳಿತದೆ, 2 ಸ್ಕ್ವೇರ್ ಉಳಿತದೆ, ಹೌದಾ? 2 ಅಷ್ಟೇ ಹೋಗಿರ್ತದೆ.
2 ಸ್ಕ್ವೇರ್ ಅಂತಂದ್ರೆ ಮ್ಯಾಲೆ 1 ಉಳಿತು, ತೆಳಗೆ 2 ಸ್ಕ್ವೇರ್ ಅಂತಂದರೆ 4, ಅದಕ್ಕೆ 1/4 ಆಗಿರ್ತದೆ. ಸಿಂಪಲ್ ಅದು ಹೌದಾ. ಇದನ್ನು ಕೂಡ ಏನಪ್ಪ ಅಂದರೆ ಸಿಂಪಲ್ ಆಗಿರ್ತಕ್ಕಂಥದ್ದು. ಕ್ವಶನ್ ನೋಡಿರಿ, ಇಲ್ಲಿ ಎಷ್ಟು ಇರ್ತದೆ ಅದರ ಅರ್ಧ ಇರ್ತದೆ ಇದು ಆ್ಯಂಗಲ್ ಹೌದಾ. ಅದಕ್ಕೆ ಇದ್ರ ಯಾವುದೇ ಆ್ಯಂಗಲ್ ಈ ಥರ ಸರ್ಕಲ್ ಕೊಟ್ರೆ ಇದ್ರ ಆ್ಯಂಗಲ್ ಕೊಟ್ರಪ್ಪ ಅಂದ್ರೆ ಇದು ಹಾಫ್ ಮಾಡಿರಿ, ಇದು ಕೊಟ್ರ ಅಂತಂದ್ರೆ ಇದು ಡಬಲ್ ಮಾಡಿ ಇಲ್ಲಿ ಇಡ್ರಿ. ಓಕೆನಾ. ಜಸ್ಟ್ ಈಗ ನೆಕ್ಸ್ಟ್ ಕ್ವಶನ್, ದ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಟು ಬಿ ಮಲ್ಟಿಪ್ಲೈಡ್ ವಿತ್ 675 ಟು ಮೇಕ್ ಇಟ್ ಪರ್ಫೆಕ್ಟ್ ಕ್ಯೂಬ್. ಪರ್ಫೆಕ್ಟ್ ಕ್ಯೂಬ್ ಮಾಡ್ಕೋಬೇಕೈತಂದ್ರೆ ಇದಕ್ಕೆ ಎಷ್ಟು ಕಡಿಮೆ ಅಂತಂದರೆ ಜಸ್ಟ್ ಏನು ಮಾಡ್ಕೋಬೇಕು, ಪ್ರೈಮ್ ಫ್ಯಾಕ್ಟ್ರೇಷನ್ ಮಾಡ್ಕೋರಿ. ಈ ಥರ 5 ಫ್ಯಾಕ್ಟ್ರೇಷನ್ ಮಾಡ್ಕೊಂಡ್ರೆ 5/2 ಅಥವಾ ಇಲ್ಲಿ 3/3 ಆಗಿರ್ತದೆ ನೋಡಿರಿ. 3/3 ಆಮೇಲೆ ಇಲ್ಲಿ ಎಷ್ಟು ಕಡಿಮೆ ಬಿತ್ತು, 2 ಅದ ಇಲ್ಲಿ. ಅಂದರೆ ಈಗ ಕ್ಯೂಬ್ ಇರಬೇಕಾದ್ರೆ ಎಲ್ಲ ಕಡೆ ಕ್ಯೂಬ್ ಇರಬೇಕು. ಮ್ಯಾಕ್ ಪವರ್ 3 ಇದ್ದರೆ ಅದು ಪರ್ಫೆಕ್ಟ್ ಕ್ಯೂಬ್ ಆಗಿರುತ್ತೆ, ಇಲ್ಲಾಂದರೆ ಆಗಿರಲ್ಲ. ಅಂದರೆ ಇಲ್ಲಿ ಎಷ್ಟು ಕಡಿಮೆ ಬಿತ್ತು, 5 ಕಡಿಮೆ ಇತ್ತು. ಅದಕ್ಕಾಗಿ ಇದು 5 ಇಸ್ ದ ರೈಟ್ ಆನ್ಸರ್. ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್. ಜಸ್ಟ್ ಏನಪ್ಪ ಅಂದರೆ ಇಲ್ಲಿ ಫಾರ್ಮುಲಾ ಕೇಳ್ಯಾರ, ಅದಕ್ಕೆ ಏನಪ್ಪ b² - 4ac ಇದೆ ನೋಡಿ ಫಾರ್ಮುಲಾ, ಡೈರೆಕ್ಟಾಗಿ ಹಾಕ್ಬೋದು. ಇಲ್ಲೇನು ತಲೆ ಓಡಿಸೋದು ಅವಶ್ಯಕತೆ ಇಲ್ಲ. ದ ಕ್ವಾಡ್ರಾಟಿಕ್ ಇನ್ ವಿಚ್ ದ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಬಟ್ ಡಯಾಗ್ನಲ್ಸ್ ಆರ್ ಅನ್ಈಕ್ವಲ್. ನೋಡಿರಿ ಇಲ್ಲೇನು ಅದ್ರ ಪ್ರಾಪರ್ಟೀಸ್ ಗೊತ್ತಿದ್ದರೆ ರೆಕ್ಟ್ಯಾಂಗಲ, ಕೈಟ, ಸ್ಕ್ವೇರ್, ಪ್ಯಾರಲೋಗ್ರಾಮ್ದು ಪ್ರಾಪರ್ಟೀಸ್ ನೆನಪಿಟ್ಕೋರಿ. ಆ ಪ್ರಾಪರ್ಟೀಸ್ ಗೊತ್ತಿದ್ದರೆ ನಮಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಈ ಪ್ಯಾರಲೋಗ್ರಾಮ್ದಾಗ ಏನಪ್ಪ ಅಂತ ಇವು ಡಯಾಗ್ನಲ್ಸ್ ಏನಾಗಿರ್ತಾವೆ ಅಂತಂದರೆ ಅನ್ಈಕ್ವಲ್ ಆಗಿರ್ತಾವೆ. ಈಗ ನೆಕ್ಸ್ಟ್ ನೋಡಿರಿ, ಇಲ್ಲಿ ನೋಡಿರಿ ಸಿಂಪಲ್ಲಾಗಿ ಎಕ್ಸ್ಪೋನೆಂಟ್ಸ್ ಇದೆ ಕೊಟ್ಟರೆ. ಇಲ್ಲಿ ಬಿ ಎಕ್ಸ್ಪೋನೆಂಟ್ಸ್ ಅಂತಂದರೆ ನೋಡಿರಿ a ಪವರ್ ಇದು 1/5 ಆಗಿಬಿಡ್ತದೆ. ಇದು 1/3 ಅಂತಂತಂದರೆ 5/3 ಆಗಿರ್ತದೆ. ಈಗ ಬೇಸ್ ಸೇಮ್ ಪವರ್ ಅಷ್ಟೇ ಏನಪ್ಪ ಅಂತಂದ್ರೆ ಸಿಂಪ್ಲಿಫಿಕೇಶನ್ ಆ್ಯಡ್ ಮಾಡ್ಕೋಬೇಕು ನಾವು. ಇದು = 0 ತೊಗೋರಿ. ಇದು ಈ ಕಡೆ ಏನಪ್ಪ ಅಂದರೆ ಪ್ಲಸ್ ಅದು ಕಡೆ ಹೋದರೆ -5/3 ಆಯಿತು. ಅಂದರೆ -5 ಇಲ್ಲಿ ನೋಡಿ +5/3 ಇದೆ, ಇಲ್ಲಿ -5/3 x ಇದ್ದು ಜಗೆ ಹಾಕಿದೆ ಅಂತಂದರೆ ಎರಡು ಬೇಸ್ ಸೇಮ್ ಅವ. ಪವರ್ ಆ್ಯಡ್ ಮಾಡ್ತೀವಿ ಅಥವಾ ಸಪ್ರೇಟ್ ಮಾಡ್ತೀವಿ. ಮೈನಸ್ ಇದ್ದರೆ ಸಪ್ರೇಟ್ ಮಾಡಿ 0 ಆಯಿತು. ಅಂದರೆ a ಪವರ್ 0 ಬರ್ತದೆ. a ಪವರ್ 0 ಅಂತಂದರೆ ಆನ್ಸರ್ ಏನಿದೆ ಈ ಕಡೆ a ಪವರ್ 0 ಅಂತಂದರೆ 1 ಹೌದಾ. ಇದು ಈಕ್ವಲ್ ಆಯಿತು. ಆನ್ಸರ್ 1 ಬರಬೇಕಾಗಿತ್ತು, 1 ಬರ್ತು. ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಆಫ್ ಹೈಟ್ ಕೊಟ್ಟರೆ ಇಲ್ಲೇನಪ್ಪ ಅಂದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಆಫ್ ಹೈಟ್ ಅದ ಮತ್ತು ಏರಿಯಾ ಕೊಟ್ಟರು ಸರ್ಫೇಸ್ ಏರಿಯಾ. ಡಯಾಮೀಟರ್ ಆಫ್ ದ ಬೇಸ್ ಆಫ್ ದ ಸಿಲಿಂಡರ್ ಈಸ್ ಡಯಾಮೀಟರ್ ಕೇಳ್ಯಾರ. ಅದಕ್ಕೆ CSA ಫಾರ್ಮುಲಾ ನೆನ್ಪಿಟ್ಕೋರಿ, 2πRh ಅಂತ ಫಾರ್ಮುಲಾ ಅದ ಹೌದಾ. 2πRh ಫಾರ್ಮುಲಾ ಏನಪ್ಪ ಅಂತಂದರೆ ಯೂಸ್ ಮಾಡಿರಿ. ಇಲ್ಲಿ 2πR ಫಾರ್ಮುಲಾ ಏನಪ್ಪ ಅಂತಂದರೆ ಜಸ್ಟ್ 2πR CSA. ಈಗ 220 ಅವರೇ ಕೊಟ್ಟರೆ ಇದು 22/7 ಗೊತ್ತದೆ. ಇದು h ಅಂದರೆ ಹೈಟ್ ಅವರೇ ಕೊಟ್ಟರೆ 7 ಕ್ಯಾನ್ಸಲ್ ಆಗಿರ್ತದೆ. ಏನಪ್ಪ ಅಂದರೆ ಜಸ್ಟ್ ಈ ಕಡೆ ತೆಳಗೆ ತೊಗೋರಿ, ಕ್ಯಾನ್ಸಲ್ ಮಾಡೋಕೆ ಈಜಿ ಆಗ್ತಾವೆ. 22 ಕ್ಯಾನ್ಸಲ್ ಮಾಡಿ 22 1 22 0 ಉಳಿತು ಆಸ್ಟೀಜ. ಇಲ್ಲಿ 2 1 2 5 ಇಲ್ಲೇನಪ್ಪ ಅಂದರೆ 5 ಬತ್ತು. R ವ್ಯಾಲ್ಯೂ 5 ಬತ್ತು. ರೇಡಿಯಸ್ 5 ಆದರೆ ಡಯಾಮೀಟ್ರ್ ಅದು ಏನಾಗಿರ್ತದೆ, ರೇಡಿಯಸ್ದು ಡಬಲ್ ಆಗಿರ್ತದೆ. D = ಫಾರ್ಮುಲಾ ನೆನಪಿಲ್ಲಿ, D = 2R ಅದ. ಅದು ಡಬಲ್ ಏನಾಗಿರ್ತದೆ, ಡಯಾಮೀಟ್ರ್ ಆಗಿರ್ತದೆ. 10 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಏನಪ್ಪ ಅಂತಂದರೆ ಸಮ್ ಆಫ್. ನೋಡಿರಿ ಫ್ಯಾಕ್ಷನ್ ಸಮ್ ಮಾಡೋದು ಈಸಿಯಾಗಿರ್ತಕ್ಕಂಥದ್ದು. ಇಲ್ಲಿ ನೋಡಿರಿ ಬಾಜು ಇಲ್ಲಿ 2/3 ಇದೆ, ಇಲ್ಲಿ 1/3 ಇದೆ. ಈ 3 ಆ್ಯಡ್ ಮಾಡಿದ್ರು LCM ಸೇಮ್ ಇರ್ತದೆ. ಇದು ಆ್ಯಡ್ ಮಾಡಿರಿ 3 ಆಯ್ತು. 3/3 ಅಂದರೆ 1 ಬರ್ತದೆ ಹೌದಾ. ಅದೇ ಥರ 3/3 ಇಟ್ಕೋರಿ. ಈಗ ಉಳಿತೇನೆ ಇಲ್ಲಿ 3/7 ಪ್ಲಸ್ ಮಾಡ್ಕೊರಿ. 3/7 ಇಲ್ಲಿ LCM ತೆಗೆದ್ರೆ ಏನು ಬರ್ತದೆ, 7 LCM ಬರ್ತದೆ. ಈ ಕಡೆ 7 ತೊಗೋರಿ, ಈ ಕಡೆ 3, ಯಾಕಂದ್ರೆ 7 ತೆಳಗದೆ 3ನೇ ಬರ್ತದೆ. ಇಲ್ಲಿ 7 1 7 ಅಂದಂಗೆ ಎರಡು ಆ್ಯಡ್ ಮಾಡಿದ್ರೆ 10 ಆಯಿತು. 10/7 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ದ ಪಾಯಿಂಟ್ ವಿಚ್ ಲೈ ಆನ್ ಎಕ್ಸ್ ಆಕ್ಸಿಸ್ ಅಂತ ಕೇಳಿರ್ತಾನೆ. ಎಕ್ಸ್ ಆಕ್ಸಿಸ್ ಕೇಳಿದ್ರೆ y 0 ಇರ್ತದೆ, ನೆನಪಿರಲಿ. ಇಲ್ಲಿ y ಕೇಳಿದ್ರೆ x 0 ಆಗಿರ್ತದೆ. ಇಷ್ಟೇ ಸಿಂಪಲ್. ಬೇರೆ ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ ಮಾಡ್ಬೋದು, ಟಿಕ್ ಹಾಕ್ಬೋದು. ಇಲ್ಲೇನು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ಪೆಡಗೋಗಿ ಸಂಬಂಧಪಟ್ಟಂಥ ಕ್ವಶನ್ಸ್ ಅವ. ಇವು 3 ಅವ ಹೌದಾ. ನೋಡ್ರಿ ಎಷ್ಟು ಕ್ವಶನ್ಸ್, 27 ಕ್ವಶನ್ಸ್ ಪ್ರಾಬ್ಲಮ್ಸಿಗೆ ಕೊಟ್ಟಕ್ಕೆ 3 ಏನು ಕೊಟ್ರು ಅಂತಂದರೆ ಪ್ರಾಬ್ಲಮ್ ಪೆಡಗೋಗಿ ಕೊಟ್ರು ಹೌದಾ. ಹಿಂಗಿದ್ದಾಗ ನಮ್ಗೆ ಭಾಳ ಹೈರಾಣ ಆಗ್ತದೆ ಹೌದಿಲ್ಲ. 15 ಮಾರ್ಕ್ಸ್ ಪೆಡಗೋಗಿ ಅಂದು 15 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅಂತ ಹೇಳಿರ್ತಾರೆ. ಆದರೆ ಕೊಡೋದ ಕ್ವಶನ್ ನೋಡ್ರಿ ಈ ಟೈಪ್ ಆಗಿರ್ತದೆ ಹೌದಾ. ಹಿಂಗಾದಾಗ ಕ್ವಶನ್ ಟೈಮ್ ಏನಾಗಿರ್ತದೆ ಅಂದರೆ ಟೈಮ್ ಸಾಲಂಗಿಲ್ಲ. ಅಕಾರ್ಡಿಂಗ್ ಟು ಸೈಕಾಲಜಿಸ್ಟ್ ದ ಪ್ರೊಸೆಸ್ ಆಫ್ ಚೈಲ್ಡ್ ಥಿಂಕಿಂಗ್ ಇನ್ ರಿಲೇಷನ್ ವಿತ್ ಲರ್ನಿಂಗ್ ಮ್ಯಾಥಮೆಟಿಕ್ಸ್ ಎಟ್ ಎಲಿಮೆಂಟ್ರಿ ಲೆವೆಲ್ ಆರ್ ಅಂತ ಎಲಿಮೆಂಟ್ರಿ ಲೆವೆಲ್ದಾಗ ಕಲಿಬೇಕಾಯ್ತವಪ್ಪ ಅಂದ್ರೆ ಚೈಲ್ಡ್ ಥಿಂಕಿಂಗ್ ಯಾವ ರೀತಿಯಾಗಿ ಇರ್ತದ ಅಂತ ಕೇಳ್ಯಾರ ಅವ್ರು. ಲಿಸನಿಂಗ್ ಆ್ಯಂಡ್ ರೈಟಿಂಗ್ ಇರ್ತದೆ, ಇರಲ್ಲ. ಬಿಹೇವಿಯರ್ ಆ್ಯಂಡ್ ಒಬಿಡಿಯಂಟ್ ಇರ್ತದೆ, ಇರಲ್ಲ. ಎಬಿಲಿಟಿ ಇರ್ತದೆ, ಏನೋ ಇರಲ್ಲ. ಅವಾಗ
ಅವಾಗ ಅದಕ್ಕಾಗೋಸ್ಕರ ಏನಪ್ಪ ಅಂದರೆ ಇವೆಲ್ಲನೂ ಇರಲ್ಲ. ಅದಕ್ಕಾಗಿ ಇದ್ರಾಗ ಇದು ಇರ್ತದೆ, ಇದು ನೋಡಿರಿ ಇದು ಇರಲ್ಲ. ಅದಕ್ಕಾಗಿ ಪರ್ಸೆಪ್ಷನ್ ಆ್ಯಂಡ್ ದ ರೀಪ್ರೆಸೆಂಟೇಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಇಲ್ಲೊಂದು ಎಕ್ಸಾಂಪಲ್ಸ್ ಕೊಟ್ಟರೆ ಎಲ್ಲ ಇವನ್ ನಂಬರ್ ಆ್ಯಡ್ ಮಾಡಿದಾಗ ಮತ್ತೆ ಇವನ್ ನಂಬರೇ ಬರ್ತದೆ, ಹೌದಾ? ಅದಕ್ಕೆ ಎಕ್ಸಾಂಪಲ್ ಮುಖಾಂತರ ಮಾಡ್ಕೋತ ಹೋಗಿ ಏನಪ್ಪ ಅಂದರೆ ಒಂದು ಹಂತಕ್ಕೆ ನಾವು ಬರ್ತೀವಿ, ಫಾರ್ಮುಲಾ ಹುಡ್ಕ್ಯಾಡ್ಕೋತ ಹೋದಂಗೆ, ಹೌದಾ? ಅದಕ್ಕೋಸ್ಕರ ಏನಪ್ಪ ಅಂದರೆ ಎಕ್ಸಾಂಪಲ್ದಿಂದ ಫಾರ್ಮುಲಾಕ್ಕೆ ಹೋದೆವು ಅಂತಂದ್ರೆ ಅದು ಯಾವ್ದು ಮೆಥಡ್ ಆಗಿರ್ತದೆ ಹೇಳ್ರಿ? ಇಂಡಕ್ಟಿವ್ ಲಾಜಿಕ್ ಆಗಿರ್ತದೆ. ನೆನಪಿರಲಿ, ಡಿಡಕ್ಟಿವ್ ಅಂದರೆ ಡೈರೆಕ್ಟ್ ಫಾರ್ಮುಲಾಕ್ಕೆ ಹೋದೆವು ಅಂತ ಅದು ಏನಾಗಿರ್ತದೆ ಅಂತ ಡಿಡಕ್ಟಿವ್ ಆಗಿರ್ತದೆ ಫಾರ್ಮುಲಾ ಇದ್ರೆ. ಲಾಸ್ಟ್ ನೋಡ್ರಿ 20th ಲರ್ನಿಂಗ್ ಮಾಡೆಲ್ ಇಂಟೆಂಡೆಡ್ ಟು ಕ್ಯಾಪ್ಚರ್ ದ ಸ್ಟೂಡೆಂಟ್ ಅಟೆನ್ಷನ್ ಡ್ಯೂರಿಂಗ್ ದ ಟೀಚಿಂಗ್ ಅಂತ ಕೇಳ್ಯಾರ. ಅಟೆನ್ಷನ್ ನಾವು ಟೀಚ್ ಮಾಡಬೇಕಾದ್ರೆ ಅಟೆನ್ಷನ್ ನಮ್ಮ ಕಡೆ ಇರಬೇಕು ಸ್ಟೂಡೆಂಟ್ಸ್ ಅಂತಂದ್ರೆ ನಾವು ಏನೂ ಇಲ್ಲ, ಎಂಗೇಜ್ಮೆಂಟ್ ಇರಬೇಕು. ಎಂಗೇಜ್ಮೆಂಟ್ ಫೇಸ್ ಅಂತಾರೆ ಅದಕ್ಕೆ. ಎಕ್ಸ್ಪ್ಲೋರೇಷನ್ ಫೇಸ್, ಎಕ್ಸ್ಪ್ಲನೇಷನ್ ಫೇಸ್, ಇವಾಲ್ಯೂಷನ್ ಫೇಸ್ದಾಗ ಏನಾಗಿರ್ತದೆ ಹೇಳ್ರಿ? ಮಕ್ಕಳು ನಿದ್ದೆ ಹೊಡೆದು ಬಿಡ್ತಾರೆ. ಅದಕ್ಕೋಸ್ಕರ ಎಂಗೇಜ್ಮೆಂಟ್ ಇರಬೇಕಾದ್ರೆ ಕಂಟಿನ್ಯೂ ಆಗಿ ಅವ್ರಿಗೆ ಇಂಟ್ರೆಸ್ಟ್ ಬರೋಂಗೆ ಕ್ಲಾಸ್ ಮಾಡಬೇಕು. ಅವ್ರಿಗೆ ಒಟ್ಟು ಈ ಕಡೆ ನೋಡ್ಬಿಡೋದು, ಅದು ಎಂಗೇಜ್ಮೆಂಟ್ ಕ್ಲಾಸ್. ಓಕೆನಾ? ಎಷ್ಟಾಗೈತೆ ಏನಪ್ಪ ಅಂತಂದರೆ 30 ಕ್ವಶನ್ಸ್ ನಾವು ಮ್ಯಾಥಮೆಟಿಕ್ಸನ್ನು ನೋಡಿದ್ವಿ. ವೆರಿ ಈಸಿಯಾಗಿರ್ತಕ್ಕಂಥ ಒಂದು ಕ್ವಶನ್ಸ್ ಅದಾವೆ. ಅದಕ್ಕೆ ನಮಗೇನಪ್ಪ ಅಂತಂದರೆ ಇಲ್ಲಿ ಜಾಸ್ತಿ ಏನಿಲ್ಲ, ಸಿಂಪಲಾಗಿ ನಾವು ತಿಳ್ಕೊಬೇಕಾಗಿದೆ ಏನಪ್ಪ ಅಂತಂದರೆ ಜಸ್ಟ್ ಫಾರ್ಮುಲಾ, ಜಸ್ಟ್ ಕಾನ್ಸೆಪ್ಟ್ ಇಟ್ಟು ನೆನ್ಪಿಟ್ಕೊಂಡು ಹೋಗಿಬಿಟ್ರೆ ಅಂತಂದರೆ ಇನ್ನೊಂದೇನು ಲಾಜಿಕ್ ನೆನಪಿರ್ಬೇಕಂದ್ರೆ ಆಜು ಬಾಜು ಆನ್ಸರ್ ಇರ್ತಾವೆ, ಆ ಲಾಜಿಕ್ ಮ್ಯಾಗ ನೆನಪಿಟ್ಕೋರಿ. ಓಕೆನಾ? ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಇನ್ನು ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋ ಮುಖಾಂತರ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಮತ್ತೆ ಮುಂದೆ ಹೊಸ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.